ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಮೊದಲ ಪ್ರಶ್ನೆ ಬಂದು ಭಾರತದ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 2 ಬಣ್ಣಗಳು, ಆಪ್ಷನ್ ಬಿ 4 ಬಣ್ಣ, ಆಪ್ಷನ್ ಸಿ 3 ಬಣ್ಣ, ಆಪ್ಷನ್ ಡಿ 6 ಬಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ 3 ಬಣ್ಣಗಳು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇವೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಅಂತ ಕರೆಯುತ್ತಾರೆ? ಆಪ್ಷನ್ ಎ ಉದಯ್ಪುರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಜೈಪುರ್, ಆಪ್ಷನ್ ಡಿ ಭೋಪಾಲ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ತಾಜ್ ಮಹಲ್ ಯಾವ ರಾಜ್ಯದಲ್ಲಿ ಇದೆ? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಉತ್ತರ ಪ್ರದೇಶದಲ್ಲಿ ಪ್ರಖ್ಯಾತವಾದ ತಾಜ್ ಮಹಲ್ ಇದೆ. ಹಾಗೆ ಮುಂದಿನ ಪ್ರಶ್ನೆ ಬಂದು ಭಾರತದ ಯಾವ ರಾಜ್ಯದಲ್ಲಿ ಕಪ್ಪು ಅಕ್ಕಿ ಫೇಮಸ್? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮಣಿಪುರದಲ್ಲಿ ಕಪ್ಪು ಅಕ್ಕಿಯು ಪ್ರಖ್ಯಾತವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಯಾವ ನಗರವನ್ನು ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರೆಯುತ್ತಾರೆ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಬೆಂಗಳೂರು. ಸರಿಯಾದ ಉತ್ತರ ಬಂದು ನಮ್ಮ ಬೆಂಗಳೂರು. ಇದನ್ನು ಎಲೆಕ್ಟ್ರಾನಿಕ್ ಸಿಟಿ, IT ಸಿಟಿ ಅಂತ ಕೂಡ ಕರೀತಾರೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಯಾವ ನಗರದಲ್ಲಿ ದೊಡ್ಡದಾದ ಅಡುಗೆ ಮನೆ ಇದೆ? ಆಪ್ಷನ್ ಎ ಅಮೃತಸರ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅಮೃತಸರದಲ್ಲಿ ಭಾರತದಲ್ಲೇ ದೊಡ್ಡದಾದ ಅಡುಗೆ ಮನೆ ಇದೆ. ಹಾಗೆ ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜ್ ಇದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಲಡಾಖ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕರ್ನಾಟಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮೇಘಾಲಯದಲ್ಲಿ ಲಿವಿಂಗ್ ರೂಟ್ ಬ್ರಿಡ್ಜ್ ಇದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ಊರಲ್ಲಿ ಟ್ವಿನ್ಸ್ ಹೆಚ್ಚು ಜನ ಹುಟ್ಟುತ್ತಾರೆ? ಆಪ್ಷನ್ ಎ ಕೊಡಗು, ಆಪ್ಷನ್ ಬಿ ಕೊಚ್ಚಿ, ಆಪ್ಷನ್ ಸಿ ಕೊಡಿನಿ, ಆಪ್ಷನ್ ಡಿ ತಿರುಚೂರು. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಕೊಡಿನಿ ಎಂಬ ಪ್ರದೇಶದಲ್ಲಿ ಭಾರತದಲ್ಲೇ ಅತಿ ಹೆಚ್ಚು ಟ್ವಿನ್ಸ್ ಜನರು ಹುಟ್ಟುತ್ತಾರೆ. ಇದು ಅವಳಿಗಳ ನಗರ ಅಂತ ಕೂಡ ಪ್ರಖ್ಯಾತವಾಗಿದೆ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು.